ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಉತ್ತರ ಕರ್ನಾಟಕ ಸ್ಟೈಲನ ಚುರುಮುರಿ ಸೂಸ್ಲಾ ಅಥವಾ ಮಂಡಾಳು ಒಗ್ಗರಣೆಯನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಈ ರೀತಿ ನೀರಲ್ಲಿ ನೆನೆಯಕ್ಕಿಟ್ಟಿದ್ದೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಸಿಡಿದಾದ್ಮೇಲೆ ಕರಿಬೇವು, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಮತ್ತು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇಲ್ಲಿ ಯೂಸ್ ಮಾಡ್ತಿರೋದು. ನಂತರ ನೆನೆಸಿದ ಹುಣಸೆ ನೀರನ್ನು ಹಾಕಿ ಒಂದು ಎರಡು ಸ್ಪೂನು ನಿಮಗೆ ಮೇಲೆ ನೀರು ಹಾಕಿ ಕಲಸಿದರೆ ಸಾಕು. ತುಂಬ ನೀರು ಏನು ಹಿಡಿಯಲ್ಲ ಇದು ಚುರುಮುರಿ ಸೂಸ್ಲಾ. ಸ್ವಲ್ಪನೇ ನೀರು ಹಾಕಿ ಮತ್ತು ಹುಳಿ ಕಡಿಮೆ ಆಗಲು ಬೆಲ್ಲ ಹಾಕಬೇಕು. ನಂತರ ನಾನು ಇಲ್ಲಿ ಚುರುಮುರಿಯನ್ನು ನಿಮಗೆ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಮಾಡಿ, ಅಂದರೆ ನಾನು ಇಲ್ಲಿ ಒಂದು ಬಾಣಲೆಯಲ್ಲಿ, ದೊಡ್ಡ ಪಾತ್ರೆಯಲ್ಲಿ ನಾನು ನೀರನ್ನು ಕಂಟಿನ್ಯೂಸ್ ಆಗಿ ನಳದ ಕೆಳಗಿಟ್ಟು ಚುರುಮುರಿಯನ್ನು ಮೇಲೆ ಮತ್ತು ಕೆಳಗೆ ಮಾಡ್ತಿರೋದು. ಹೀಗೆ ಮಾಡೋದ್ರಿಂದ ಚುರುಮುರಿ ನೀರಲ್ಲಿ ತುಂಬ ಹೊತ್ತು ನೆನೆಯೋಲ್ಲ, ನಾವು ಬೇಗನೆ ತೆಗಿಬೋದು. ಆಮೇಲೆ ನೀರೆಲ್ಲ ಹಾಕಿ ಮೇಲೆ ಕೆಳಗೆ ಮಾಡಿದಾದಮೇಲೆ ನೀಟಾಗಿ ಹಿಂಗೆ ಕೈಯಿಂದ ಹಿಂಡಿ ಅದನ್ನು ನಾವು ಒಂದು ಪಾತ್ರೆಗೆ ಹಾಕೋದ್ರಿಂದ ನಿಮಗೆ ಚುರುಮುರಿ ಉದುರಾಗಿ ಬರುತ್ತೆ. ನಿಮಗೆ ಉಂಡೆ ಥರ ಚುರುಮುರಿ ಸಿಗೋದಿಲ್ಲ. ಉದುರಾಗಿ ನಮಗೆ ನೀರಲ್ಲಿ ಇಮಿಡಿಯೇಟಾಗಿ ಹೊರಗೆ ತೆಗೆಯೋದ್ರಿಂದ ಸಿಗುತ್ತೆ. ನೋಡ್ತಿದ್ದೀರಲ್ಲ ಚುರುಮುರಿ ಎಷ್ಟು ಉದುರಾಗಿ ಕಾಣ್ತಾ ಇದೆ ಇಲ್ಲಿ ಅಂತ. ನಂತರ ಚುರುಮುರಿಯನ್ನು ಒಗ್ಗರಣೆಯಲ್ಲಿ, ನಾವು ಮುಂಚೆ ಮಾಡಿರುವ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿ ಕಲಸಿದರೆ ನಮಗೆ ಚುರುಮುರಿ ಸೂಸ್ಲಾ ಅಥವಾ ಮಂಡಾಳು ಒಗ್ಗರಣೆ ಸವಿಯಲು ಸಿದ್ಧವಾಗುತ್ತೆ. ಇದಕ್ಕೆ ನಾವು ಎಕ್ಸ್ಟ್ರಾ ಟೇಸ್ಟಿಗೋಸ್ಕರ ನಾವು ಮೇಲೆ ಪುಟಾಣಿ ಹಿಟ್ಟನ್ನು ತಗೊಂಡು ಅದನ್ನು ಪುಡಿ ಮಾಡಿ ಮೇಲೆ ಹಾಕಬೇಕು. ಇಲ್ಲಿ ನೋಡ್ತಿದ್ದೀರಲ್ಲ, ನಾನು ಇವಾಗ ಪುಟಾಣಿ ಹಿಟ್ಟನ್ನು ಹಾಕ್ತಿದ್ದೀನಿ ಮೇಲೆ. ಸೊ ಇದರಿಂದ ನಮಗೆ ಚುರುಮುರಿ ಸೂಸ್ಲಾ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಂತರ ಮೇಲೆ ಗಾರ್ನಿಷಿಂಗ್ಗೆ ನಾನು ಸ್ವಲ್ಪ ಕೊತ್ತಂಬರಿಯನ್ನು ಉದುರಿಸಿರೋದು. ಇಷ್ಟು ಮಾಡಿದರೆ ನಮಗೆ ಚುರುಮುರಿ ಸೂಸ್ಲಾ ರೆಡಿ ಆಗುತ್ತೆ. ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲವ್ ಯು ಆಲ್.